ದಿನ ಯಾರು ಈ 1 ರೂಪಾಯಿಂದ ಈ ಚಿಕ್ಕ ಕೆಲಸ ಪರಿಹಾರ ಮಾಡ್ತಾರೋ ಅವರಿಗೆ ವರ್ಷ ಪೂರ್ತಿ ಹಣ ಅಯಸ್ಕಾಂತದ ಹಾಗೆ ಬರ್ತಾನೆ ಇರುತ್ತೆ. ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಿದ್ರೆ, ನೋವುಗಳಿಂದ ನೊಂದು ಬೆಂದು ಹೋಗಿದ್ರೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಕಷ್ಟ ಅಂದರೆ ಹಣಕಾಸಿನ ಸಮಸ್ಯೆ ಆಗಿರಬಹುದು, ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಆಗುವಂತಹ ಸಮಸ್ಯೆ ಹಾಗೂ ಆರೋಗ್ಯದ ಸಮಸ್ಯೆಯೇ ಆಗಿರಬಹುದು, ಮತ್ತು ಅಕ್ಕಪಕ್ಕದಿಂದ ಆಗುವ ಸಮಸ್ಯೆ, ಇಲ್ಲ ಕುಟುಂಬದವರಲ್ಲಿರುವ ಸಮಸ್ಯೆ, ಮಕ್ಕಳು ಮಾತು ಕೇಳದೇ ಇರುವಂತಹದ್ದು. ಈ ಥರ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ಪ್ರತಿದಿನ ಅನುಭವಿಸ್ತಾ ಇರ್ತೀವಿ. ಈ ಥರ ಸಮಸ್ಯೆಗಳನ್ನು ಹೇಗೆ ದೂರ ಮಾಡಿಕೊಳ್ಳೋದು, ಈ ರೀತಿ ಸಮಸ್ಯೆಗಳಿಂದ ನಾವು ಯಾವಾಗ ಹೊರಗೆ ಬರೋದು, ಈ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ವಾ ಅಂತ ಗೊಂದಲದಲ್ಲಿರ್ತೀವಿ. ಜ್ಯೋತಿಷ್ಯ ಶಾಸ್ತ್ರದ ವೈದಿಕ ಶಾಸ್ತ್ರದಲ್ಲಿ ತಿಳಿಸಿರುವಂಥ ಈ ಒಂದು ಪರಿಹಾರವನ್ನು ಮಾಡಿಕೊಂಡಿದ್ದೇ ಆದಲ್ಲಿ ನಿಮ್ಮ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕಾಲಕ್ರಮೇಣ ದೂರ ಆಗ್ತಾನೆ ಹೋಗುತ್ತೆ. ಜೊತೆಗೆ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು, ಅಭಿವೃದ್ಧಿಯನ್ನು ಕಾಣಬಹುದು, ಮತ್ತು ಎಲ್ಲ ರೀತಿಯ ಶುಭ ಫಲಗಳು ಸಿಗ್ತಾ ಹೋಗುತ್ತದೆ. ಹಾಗಾಗಿ ಅತ್ಯಂತ ಸುಲಭವಾಗಿ ಈ ದಿನ ಮಾಡುವಂಥ ಪರಿಹಾರ ಇದಾಗಿದೆ. ಇದನ್ನು ಈ ದಿನ ರಾತ್ರಿ ಮಲಗುವ ಮೊದಲು ಈ ಚಿಕ್ಕದಾದ ಸುಲಭವಾದ ಪರಿಹಾರವನ್ನು ಮಾಡಿಕೊಳ್ಬೇಕು. ಕೇವಲ 1 ರೂಪಾಯಿಂದ ಪ್ರತಿಯೊಬ್ಬರೂ ಕೂಡ ಮಾಡಿಕೊಳ್ಳಬಹುದು. ಈ ಪರಿಹಾರಕ್ಕೆ ತುಂಬ ಮಹತ್ವವಾದ ಸ್ಥಾನವಿದೆ. ವೈದಿಕ ಶಾಸ್ತ್ರದ ಪ್ರಕಾರ ಜನರು ಈ ತಂತ್ರವನ್ನು ತಿಳ್ಕೊಂಡು ಮಾಡಿ ಸಾಕಷ್ಟು ಜನರು ಪ್ರಯೋಜನವನ್ನು ಪಡೆದುಕೊಂಡು ಪ್ರಗತಿಯನ್ನು ಕಂಡಿದ್ದಾರೆ. ತಲತಲಾಂತರದಿಂದ ಬಂದಿರುವಂಥ ಈ ಒಂದು ತಂತ್ರವನ್ನು ನೀವೇನಾದರೂ ಮಾಡಿದ್ದೇ ಆದರೆ ನಿಮ್ಮ ಅದೃಷ್ಟವೇ ಬದಲಾಗಿ ಕೋಟ್ಯಾಧಿಪತಿಯಾಗಬಹುದು. ಪೂರ್ವಿಕರು ಸಾಕಷ್ಟು ಜನ ಈ ತಂತ್ರವನ್ನು ಮಾಡಿ ಪ್ರಯೋಜನ ಪಡೆದು ಆ ನಂತರ ಸಿದ್ಧಿಶಾಸ್ತ್ರದಲ್ಲಿ ಈ ತಂತ್ರವನ್ನು ತಿಳಿಸಿಕೊಟ್ಟಿದ್ದಾರೆ. ಈ ತಂತ್ರದಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ. ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು, ಮನೆಗೆ ಧನಾಗಮನವಾಗಬೇಕು, ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಬೇಕು, ಆರೋಗ್ಯ ಸಮಸ್ಯೆ ದೂರವಾಗಬೇಕು ಅಂದರೆ ಈ ತಂತ್ರ ಬಹಳ ಶಕ್ತಿ ಮತ್ತು ಮಹತ್ವವನ್ನು ಹೊಂದಿದೆ. ಇದು ನಿಮಗೆ ಒಂದು ಒಳ್ಳೆಯ ಉಪಯೋಗವನ್ನು ತಂದುಕೊಡುತ್ತೆ. ಈ ತಂತ್ರವನ್ನು ತಿಳಿಯೋದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ವಿಡಿಯೋಗೆ ಈಗಲೇ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದರೆ ಓಂ ನಮೋ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಎಲ್ಲರಿಗೂ ತುಂಬ ಉಪಯೋಗವಾಗುತ್ತದೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲರೂ ಅಂದುಕೊಳ್ತಾ ಇರ್ತಾರೆ, ದಿನದಿಂದ ದಿನಕ್ಕೆ ಸಮಸ್ಯೆಗಳು ಜಾಸ್ತಿ ಆಗ್ತಾವೇನಿರುತ್ತೆ, ಕಡಿಮೆ ಅಂತೂ ಆಗ್ತಾ ಇಲ್ಲ, ಯಾವುದಾದರಲ್ಲಾದರೂ ಅಭಿವೃದ್ಧಿಯನ್ನು ಕಾಣ್ತಿಲ್ಲ, ಹಣಕಾಸಿನ ಸಮಸ್ಯೆ ತುಂಬ ಆಗ್ತಿದೆ, ಮನೆಯಲ್ಲಿ ಯಾರೂ ಮಾತು ಕೇಳ್ತಿಲ್ಲ, ಏನು ಮಾಡೋದು ಅಂತ ಗೊಂದಲದಲ್ಲಿ ಇರೋರಿಗೋಸ್ಕರನೇ ವೈದಿಕ ಶಾಸ್ತ್ರದಲ್ಲಿ ಈ ಪರಿಹಾರವನ್ನು ತಿಳಿಸಿಕೊಡ್ತಿದ್ದಾರೆ. ಹಾಗಾಗಿ ಈ ಚಿಕ್ಕ ಪರಿಹಾರವನ್ನು ಹುಣ್ಣಿಮೆಯೆಂದು ಮಾತ್ರ ಮಾಡಿಕೊಳ್ಬೇಕು. ಯಾವ ಅಮಾವಾಸ್ಯೆ ಅದರಲ್ಲೂ ಪರವಾಗಿಲ್ಲ, ಮಾಡುವಂತಹ ಈ ಕಾರ್ಯ ಅತ್ಯಂತ ಶುಭ ಫಲ ನೀಡುತ್ತದೆ. ಪ್ರತಿ ಅಮಾವಾಸ್ಯೆಗೂ ಕೂಡ ಮಾಡಿಕೊಂಡ್ರೂ ಪರವಾಗಿಲ್ಲ. ಇದು ಅಮಾವಾಸ್ಯೆಗೆ ತುಂಬ ಶಕ್ತಿ ಇರುತ್ತದೆ. ಈ ತಂತ್ರವನ್ನು ಮಾಡಿದರೆ ಖಂಡಿತವಾಗಿಯೂ ನೀವು ಆಶ್ಚರ್ಯ ಪಡ್ತೀರಾ. ಈ ಒಂದು ತಂತ್ರ ನಿಮಗೆ ಬಹಳ ಯಶಸ್ಸನ್ನು ತಂದು ಕೊಡುತ್ತೆ. ವೈದಿಕ ಶಾಸ್ತ್ರದ ಪ್ರಕಾರ ಇವರೇ ಮಾಡಬೇಕು ಅಂತ ಏನಿಲ್ಲ. ಹೆಣ್ಣು ಮಕ್ಕಳು ಮಾಡಬಹುದು, ಗಂಡು ಮಕ್ಕಳು ಮಾಡಬಹುದು, ಪ್ರತಿಯೊಬ್ಬರೂ ಕೂಡ ಮಾಡಬಹುದು. ಮನೆಯಲ್ಲಿ ಹೆಣ್ಣು ಮಕ್ಕಳು ಗಂಡನಿಗೆ ಗೌರವ ಕೊಡದೇ ಇರಬಹುದು, ಮತ್ತು ಗಂಡ ಕಿಂಚಿತ್ತೂ ಮರೆಯದೆ ಗೌರವ ಕೊಡದೇ ಇರಬಹುದು. ಪ್ರತಿದಿನ ಕಲಹ ಇರುವಂತಹ ಸಮಸ್ಯೆ ಕೂಡ ಇರುತ್ತದೆ. ಅಥವಾ ಗಂಡ ಕುಡಿತಿದ್ರೆ, ಕೆಟ್ಟ ಚಟಕ್ಕೆ ದಾಸನಾಗಿದ್ದರೆ, ಮನೆಗೆ ಸರಿಯಾಗಿ ಬರೋದಿಲ್ಲ, ಮನೆಯಲ್ಲಿ ಹೇಳುವುದನ್ನು ಕೇಳಲ್ಲ, ಸರಿಯಾದ ರೀತಿ ನಮ್ಮ ಜೊತೆ ನಡೆದುಕೊಳ್ಳೋದಿಲ್ಲ, ಯಾವಾಗಲೂ ಮನೆಯಲ್ಲಿ ಗಲಾಟೆಗಳು ಆಗ್ತಾ ಇರುತ್ತೆ ಅಂದರೆ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಅಥವಾ ಅತ್ತೆ ಮಾವನಿಂದ ಕಾಟ ಆಗ್ತಾ ಇದೆ, ಅತ್ತಿಗೆ ಮೈದುನರಿಂದ ಕಾಟವನ್ನು ಅನುಭವಿಸುತ್ತಿದ್ರೆ, ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ, ದಾಯಾದಿ ಕಲಹಗಳಾಗ್ತಾ ಇದ್ರೆ, ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಪ್ರಗತಿ ಸರಿ ಇಲ್ಲದೇ ಇರೋದು, ಆಸ್ತಿ ವಿಚಾರಗಳಲ್ಲಿ ಗೊಂದಲಗಳಾಗ್ತಾ ಇರೋದು, ಕೋರ್ಟು ಕಚೇರಿ ಅಂತ ಅಲೀತಾ ಇದ್ದೀರಿ ಅಂದರೆ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಈ ಪರಿಹಾರವನ್ನು ಒಂದು ಸಂಕಲ್ಪದ ರೀತಿ ಮಾಡಿಕೊಳ್ಬೇಕಾಗುತ್ತದೆ. ಮತ್ತು ನೀವು ನಿಮ್ಮ ಕೆಲಸವನ್ನು ಮುಗಿಸಿ ಇನ್ನೇನು ಮಲಗುತ್ತಾ ಇದ್ದೀರಾ ಅನ್ನುವಾಗ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಇದನ್ನು ಹಗಲು ಹೊತ್ತು ಮಾಡುವುದಲ್ಲ, ಈ ತಂತ್ರವನ್ನು ರಾತ್ರಿ ಸಮಯದಲ್ಲೇ ಮಾಡಬೇಕು. ಅಮಾವಾಸ್ಯೆ ರಾತ್ರಿ ಸಮಯದಲ್ಲಿ ಮಾಡುವಂಥ ಪರಿಹಾರಗಳು ನಮಗೆ ಸಾಕಷ್ಟು ಫಲಗಳನ್ನು ಕೊಡುತ್ತದೆ. ಹಾಗೆಯೇ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟಶಕ್ತಿಯನ್ನು ಹೊರಹಾಕುತ್ತದೆ.
ಮನೆಯಲ್ಲಿ ಪಾಸಿಟಿವ್ ನೆಲೆಸುತ್ತದೆ ಹಾಗೂ ನಿಮ್ಮ ಕಷ್ಟಗಳು ಕೂಡ ದೂರವಾಗುತ್ತದೆ. ಹಾಗಾಗಿ ರಾತ್ರಿ ಸಮಯದಲ್ಲಿ ಒಂದು ಪ್ರಶಾಂತತೆಯಿಂದ ಈ ₹1 ಕಾಯಿನ್ನಿಂದ ನೀವು ಸಂಕಲ್ಪ ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಎಂದು ಈ ಪರಿಹಾರವನ್ನು ತಿಳಿಸಿಕೊಡಲಾಗಿದೆ. ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇನೆ. ನೀವು ಈ ಸಂಕಲ್ಪ ಮಾಡಿಬಿಟ್ಟು ಊಟ ಮಾಡ್ತೀನಿ, ಸಂಕಲ್ಪ ಮಾಡಿಬಿಟ್ಟು ವಾಕಿಂಗ್ ಹೋಗಿ ಬರ್ತೀನಿ ಅಂತ ಹೇಳಬೇಡಿ. ಇನ್ನೇನು ಮಲಗ್ತಾ ಇದ್ದೀರಿ ಅನ್ನುವಾಗ ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ಮಂಚದ ಕೆಳಗೆ ಈ ಪರಿಹಾರವನ್ನು ಮಾಡಿ ಇಡಬಹುದು, ಇಲ್ಲಾಂದರೆ ತಲೆಯ ದಿಂಬಿನ ಮೇಲೆ ಈ ಪರಿಹಾರವನ್ನು ಮಾಡ್ಕೋಬಹುದು. ಆದರೆ ಯಾವುದೇ ಕಾರಣಕ್ಕೂ ಬೀಳಿಸುವಂಥದ್ದು, ಚೆಲ್ಲುವಂಥದ್ದು ಮಾಡುವ ಹಾಗಿಲ್ಲ. ಯಾಕಂದರೆ ಇದರ ಜೊತೆಗೆ ನೀರನ್ನು ಕೂಡ ಬಳಸ್ತಾ ಇದ್ದೀರಾ. ಈ ಪರಿಹಾರ ಹೇಗೆ ಮಾಡಬೇಕು ಅಂದರೆ, ಒಂದು ಗಾಜಿನ ಗ್ಲಾಸನ್ನು ತೆಗೆದುಕೊಳ್ಳಿ. ಗಾಜು ನಿಮಗೆ ಎಲ್ಲ ಶಾಸ್ತ್ರಗಳಲ್ಲಿ ಗೊತ್ತಿರುವ ಹಾಗೆ ಗಾಜು ಕುಜಕಾರಕ. ಹಾಗಾಗಿ ಗಾಜಿನ ಗ್ಲಾಸನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ಹಾಕಬೇಕಾಗುತ್ತೆ. ನೀರನ್ನು ಹಾಕಿ ಇಟ್ಕೊಂಡು ನೀವಿನ್ನೇನು ಮಲಗ್ತಾ ಇದ್ದೀರಾ ಅನ್ನುವಷ್ಟರಲ್ಲಿ ನಿಮ್ಮ ಕಷ್ಟಗಳನ್ನು, ನಿಮ್ಮ ನಷ್ಟಗಳನ್ನು, ನಿಮಗೆ ಆಗಿರುವಂತಹ ತೊಂದರೆಗಳನ್ನು, ನಿಮಗೆ ಏನಾಗಬೇಕು, ನೀವು ನಿಮ್ಮ ಭವಿಷ್ಯದಲ್ಲಿ ಹೇಗಿರಬೇಕು, ಯಾವೆಲ್ಲ ಸಮಸ್ಯೆಗಳಿವೆ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಬೇಕು. ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು 7 ಬಾರಿ ಸಂಕಲ್ಪ ಮಾಡ್ಕೋಬೇಕು. ಕೈಯಲ್ಲಿ ನಾಣ್ಯವನ್ನು ಇಟ್ಕೊಂಡು 7 ಬಾರಿ ಸ್ವಲ್ಪ ಕೇಳುವ ರೀತಿಯಲ್ಲಿ ಹೇಳಿಕೊಳ್ಬೇಕು. ನೀವು ಮನಸ್ಸಿನಲ್ಲಿ ಎಲ್ಲ ಜ್ಞಾಪಿಸಿಕೊಂಡು ಕೈಯಲ್ಲಿ ನಾಣ್ಯ ಹಿಡ್ಕೊಂಡು 7 ಬಾರಿ ಸಂಕಲ್ಪ ಮಾಡಿಕೊಂಡು ಇನ್ನೇನು ನೀವು ಮಲಗುವ ಮುನ್ನ ಆ ನೀರಿನ ಗ್ಲಾಸ್ನಲ್ಲಿ ನೀವು ₹1 ಕಾಯಿನನ್ನು ಹಾಕಬೇಕು. ಕಾಯಿನನ್ನು ಹಾಕಿಬಿಟ್ಟು ತಲೆದಿಂಬಿನ ಮೇಲೆ ಆದರೂ ಇಟ್ಕೊಳ್ಬಹುದು. ಹೊಟ್ಟಿನಲ್ಲಿ ಕೈ ತೆಗಿಬಾರ್ದು, ಅಷ್ಟೇ, ಕೈ ತಾಗಬಾರದು, ನೀರು ಚೆಲ್ಲಬಾರ್ದು. ಆ ರೀತಿ ಜಾಗ ನೋಡಿಕೊಂಡು ಆ ಗ್ಲಾಸ್ನ ಇಟ್ಕೋಬೇಕು. ಮಂಚದ ಮೇಲೆ ಮಲಗುವವರು ಮಂಚದ ಕೆಳಗೆ ಇಟ್ಟುಕೊಳ್ಬಹುದು. ಯಾಕೆಂದರೆ ಕೆಳಗೆ ಖಾಲಿ ಜಾಗ ಇರುತ್ತೆ. ಇಲ್ಲ ಮಂಚ ಇಲ್ಲದೆ ಮಲಗುವವರು ತಲೆದಿಂಬಿನ ಮೇಲೆ ಕೈ ತಾಗದೆ ನೀರು ಚೆಲ್ಲದ ಹಾಗೆ ಇಟ್ಕೋಬೇಕು. ಈ ರೀತಿ ನೀವು ಪರಿಹಾರ ಮಾಡಿಕೊಂಡ್ರೆ ರಾತ್ರೋರಾತ್ರಿ ನಿಮ್ಮ ಸಮಸ್ಯೆಗಳು ಎಲ್ಲ ದೂರವಾಗುತ್ತದೆ. ಅಂದರೆ ಒಂದು ದಿನಕ್ಕಲ್ಲ, ಕಾಲಕ್ರಮೇಣ ದಿನದಿಂದ ದಿನಕ್ಕೆ ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ಇದನ್ನು 3ರಿಂದ 4 ಅಮಾವಾಸ್ಯೆ ಈ ಪರಿಹಾರವನ್ನು ಮಾಡಿದರೆ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ತುಂಬ ಬದಲಾವಣೆ ಆಗ್ತಾ ಹೋಗುತ್ತೆ. ನೀವು ಜೀವನದಲ್ಲಿ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಮತ್ತು ಆ ನೀರನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದಾದರೂ ಹಸಿರು ಗಿಡಕ್ಕೆ ಚೆಲ್ಲಬೇಕು. ತುಳಸಿ ಗಿಡಕ್ಕೆ ಚೆಲ್ಲಿದರೆ ತುಂಬ ಒಳ್ಳೆಯದಾಗುತ್ತದೆ. ತುಳಸಿ ಗಿಡ ಇಲ್ಲ ಅಂದರೆ ಯಾವುದಾದರೂ ಹಸಿರು ಗಿಡಕ್ಕೆ ಚೆಲ್ಲಬೇಕು. ಮತ್ತು ಆ ₹1 ನಾಣ್ಯವನ್ನು ನೀವು ಪರ್ಸ್ನಲ್ಲಿ ಇಟ್ಕೋಬೇಕು. ಮತ್ತು ಆ ₹1 ನಾಣ್ಯದಿಂದ ₹10 ಇಲ್ಲ ₹20 ನೋಟಿಗೆ ಅಥವಾ ಯಾವ ನೋಟಾದರೂ ಪರವಾಗಿಲ್ಲ ಮುಟ್ಟಿಸಿ ಅದನ್ನು ಯಾರಿಗಾದರೂ ಅಗತ್ಯ ಇರುವವರಿಗೆ ದಾನ ಮಾಡಿ. ಇಲ್ಲಾಂದರೆ ಅದರಿಂದ ಊಟವನ್ನು ತೆಗೆದುಕೊಂಡು ಆ ಊಟ ಯಾರಿಗೆ ಅವಶ್ಯಕತೆ ಇರುತ್ತೋ, ಯಾರಿಗೆ ಅಗತ್ಯ ಇರುತ್ತೋ ಅವರಿಗೆ ದಾನ ಮಾಡಿ. ಈ ರೀತಿ ನೀವೇನಾದರೂ ಮಾಡಿ ಆದಲ್ಲಿ ನಿಮ್ಮ ಕರ್ಮಫಲ ದೂರವಾಗುವುದು ಖಚಿತ. ಅದರಿಂದ ಒಳ್ಳೆಯ ಫಲ ಸಿಗುತ್ತದೆ. ಅದರಿಂದ ಫಲವನ್ನು ನೀವು ಕಾಣ್ತಾನೆ ಹೋಗ್ತೀರಾ ಮತ್ತು ಅನುಭವಿಸ್ತಾನೆ ಹೋಗ್ತಿರ್ತೀರ. ಜೀವನದಲ್ಲಿ ಎಲ್ಲದರಲ್ಲೂ ಪ್ರಗತಿಯನ್ನು ಕಾಣ್ತಾ ಹೋಗ್ತೀರಾ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ಅವರಿಗೂ ನಿಮ್ಮಿಂದ ಒಳ್ಳೆಯದಾಗಬಹುದು. ಇದೇ ತಿಂಗಳು ಅಂದರೆ 2026 ಜೂನ್ 29ರಂದು ಶಕ್ತಿಶಾಲಿ ಕಾರ ಹುಣ್ಣಿಮೆ ಬಂದಿದೆ. ಈ ದಿನದ ವಿಶೇಷತೆ ಏನು? ಅಕ್ಕಿ ಹಾಗೂ ಹಾಲಿನಿಂದ ಯಾವ ಕೆಲಸ ಮಾಡಿದರೆ ನಿಮ್ಮ ಗಂಡನ ಆಯಸ್ಸು ವೃದ್ಧಿಯಾಗುತ್ತದೆ? ಗಂಡ ಮಾಡುವ ಪ್ರತಿ ಕೆಲಸದಲ್ಲೂ ಜಯ ಸಿಗುತ್ತದೆ. ಮುಂದೆ ಬರುವ ಹಣ, ಆಸ್ತಿ, ಐಶ್ವರ್ಯ ಹುಡುಕಿ ಬರುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ, ಮೊದಲನೆಯದಾಗಿ ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಡಿಗಳನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವ ಶಿವನ ಚಿತ್ರಪಟಕ್ಕೆ ಈ ವಿಧವಾಗಿ ಪೂಜಿಸಬೇಕು. ಇದರಿಂದ ನಿಮಗಿರುವಂತಹ ಮಾಟಮಂತ್ರ ದೋಷಗಳು, ಅನಾರೋಗ್ಯದ ಸಮಸ್ಯೆಗಳು, ಶತ್ರು ಬಾಧೆಗಳು, ಮಾನಸಿಕ ವ್ಯಥೆಗಳು, ಹಣಕಾಸಿನ ಕಷ್ಟಗಳು, ಋಣಬಾಧೆಗಳು ತೀರಿ ವರ್ಷಪೂರ್ತಿ ಅದೃಷ್ಟ ಲಭಿಸುತ್ತದೆ. ಈ ದಿನ ಶಿವನ ಅವತಾರವಾದ ನಟರಾಜನ ರೂಪವನ್ನು ಪೂಜಿಸಬೇಕು. ಆದರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ನಟರಾಜನ ಫೋಟೋ ಅಥವಾ ವಿಗ್ರಹ ಇರೋದಿಲ್ಲ. ಆದ್ದರಿಂದ ನಿಮ್ಮ ಮನೆಗಳಲ್ಲಿಯೇ ಇರುವಂತಹ ಶಿವನ ಚಿತ್ರಪಟ ಅಥವಾ ಶಿವ ಪಾರ್ವತಿಯರ ಫೋಟೋಗೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿ
ನಟರಾಜನ ರೂಪವನ್ನು ನಿಮ್ಮ ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಬೇಕು. ಅಕ್ಕಿ ಪಾಯಸವನ್ನು ನಿಮ್ಮ ಕೈನಿಂದ ತಯಾರಿಸಿ ಮನೆಯಲ್ಲಿನ ಎಲ್ಲ ಸಮಸ್ಯೆಗಳು ಈ ದಿನದಂದು ಅಂತ್ಯವಾಗಬೇಕು. ಸಂಕಲ್ಪ ಮಾಡಿಕೊಂಡು ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿ ಈ ಆಗುವ ಚಮತ್ಕಾರಗಳು ನಿಮ್ಮ ಕಣ್ಣಾರೆ ನೋಡಬಹುದು. ಇಷ್ಟು ದಿನ ನೀವು ಪಡುತ್ತಿದ್ದಂತಹ ಕಷ್ಟಗಳು ಕ್ರಮಕ್ರಮವಾಗಿ ದೂರವಾಗುತ್ತದೆ. ಜೀವನ ಎಲ್ಲಿಗೆ ನಿಂತಿತ್ತು ಅಲ್ಲಿಂದ ಏಳಿಗೆಯಾಗಲು ಆರಂಭವಾಗುತ್ತದೆ. ಇನ್ನು ನಮ್ಮ ಕೈನಲ್ಲಿ ಏನೂ ಕೂಡ ಸಾಧ್ಯವಿಲ್ಲ, ನಮ್ಮ ಜೀವನ ಇಲ್ಲಿಗೆ ಅಂತ್ಯವಾಯಿತು ಎಂದು ಯೋಚಿಸುವವರ ಬಾಳಿನಲ್ಲಿಯೂ ಒಂದೊಂದೇ ಪವಾಡಗಳು ನಡೆಯಲು ಶುರುವಾಗುತ್ತದೆ. ಮನೆಯಲ್ಲಿ ಶಿವಲಿಂಗ ಇದ್ದು ನಿಮಗೆ ಶಕ್ತಿ ಇದ್ದರೆ ಪಂಚಾಮೃತ ಅಭಿಷೇಕ ಮಾಡಿ, ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿ, ಮೊಸರಿನಿಂದ ಅಭಿಷೇಕ ಮಾಡಿ, ಶುದ್ಧ ಜಲದಿಂದ ಅಭಿಷೇಕ ಮಾಡಿ, ಶಿವನ ಪಕ್ಕದಲ್ಲಿ ವಿಭೂತಿಯನ್ನು ಇಟ್ಟು ಪೂಜೆಯ ನಂತರ ಆ ವಿಭೂತಿಯನ್ನು ಹಣೆಗೆ ಧರಿಸಿ. ನಟರಾಜ ಮಹಾಶಿವನ ಅನುಗ್ರಹ ಈ ಪೂಜೆಯಿಂದ ನಿಮಗೆ ಪ್ರಾಪ್ತಿಯಾಗುತ್ತದೆ. ಪೂಜೆಯ ಬಳಿಕ ದೇವರ ಮುಂದೆ ಇಟ್ಟಿದ್ದ ಅಕ್ಕಿ ಪಾಯಸದ ನೈವೇದ್ಯವನ್ನು ಪ್ರಸಾದದ ರೂಪದಲ್ಲಿ ಮನೆಯ ಸದಸ್ಯರು ಸ್ವೀಕರಿಸಬೇಕು. ಮತ್ತಷ್ಟು ಶಕ್ತಿ ಇದ್ದರೆ ಶಿವನ ದೇಗುಲಕ್ಕೆ ತೆರಳಿ ಶಿವನ ದರ್ಶನ ಮಾಡಿ ನೀವು ತಯಾರಿಸಿದ ಅಕ್ಕಿ ಪಾಯಸವನ್ನು ಬಂದಂತಹ ಭಕ್ತರಿಗೆ ನಿಮ್ಮ ಕೈನಿಂದ ಹಂಚಿ, ಮದುವೆಯಾದವರು ಮನೆ ಯಜಮಾನ ಅಂದರೆ ನಿಮ್ಮ ಪತಿಯ ಯಶಸ್ಸಿಗಾಗಿ ಬೇಡಿಕೊಂಡು ಈ ಕೆಲಸ ಮಾಡಿ. ಮದುವೆ ಆಗದ ಹೆಣ್ಣು ಮಕ್ಕಳಿದ್ರೆ ಉತ್ತಮ ವರ ಸಿಗಲೆಂದು ಅಕ್ಕಿ ಪಾಯಸವನ್ನು ಶಿವನಿಗೆ ನೈವೇದ್ಯವಾಗಿಟ್ಟು ಬೇಡಿಕೊಳ್ಳಿ. ಇದು ಈ ದಿನ ಮಾಡಬೇಕಾದ ಮೊದಲ ಕೆಲಸ. ಇನ್ನು ಎರಡನೆಯದಾಗಿ ಸಾಕ್ಷಾತ್ ಲಲಿತಾ ದೇವಿಯನ್ನ ನೆನೆದು ಈ ದಿನ ರಾತ್ರಿ ಸಮಯ ಈ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕು. ಬೆಳಕಿನಲ್ಲಿ ಕುಳಿತು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು. ಒಂದು ಬಟ್ಟಲು ಅಥವಾ ಲೋಟದ ತುಂಬ ಹಸುವಿನ ಹಾಲನ್ನು ಹಿಡಿದು, ಅಮ್ಮ ಲಲಿತಾದೇವಿ, ನನ್ನ ಬದುಕಿನಲ್ಲಿ ಯಾವ ಆಸೆಗಳೂ ಇಲ್ಲ, ನನ್ನ ಜೀವನ ಕೊನೆಯ ಹಂತಕ್ಕೆ ಬಂದು ನಿಂತಿದೆ, ನನಗಿರುವ ಸಾಲಗಳು ತೀರಿ ಬರುವ ಸಂಬಳದಲ್ಲಿ ನೆಮ್ಮದಿಯ ಜೀವನ, ಉತ್ತಮ ಆರೋಗ್ಯ ಸಿಗಬೇಕು, ಶತ್ರುಗಳಿಂದ ಆಗುವ ತೊಂದರೆಗಳು ನಿಂತು ಹೋಗಬೇಕು, ಇದೊಂದಾದರೆ ನನಗಿರುವ ಮುಕ್ಕಾಲು ಭಾಗ ತೊಂದರೆಗಳು ಕಳೆದಂತೆಯೇ. ಹೀಗೆ ನಿಮ್ಮ ಕಷ್ಟಕ್ಕೆ ಅನುಗುಣವಾಗಿ ಪ್ರಾರ್ಥನೆ ಮಾಡಿಕೊಂಡು ಚಂದ್ರನನ್ನೇ ನೋಡುತ್ತಾ ಆ ಚಂದ್ರನನ್ನೇ ಲಲಿತಾ ದೇವಿಯ ಸ್ವರೂಪವಾಗಿ ಭಾವಿಸುತ್ತಾ ಬೇಡಿಕೊಳ್ಳಬೇಕು. ಉಗುರು ಬೆಚ್ಚಗೆ ಹಾಲನ್ನು ಕಾಯಿಸಿರಬೇಕು. ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿದ ನಂತರ ಅಥವಾ ಕೇಳಿದ ನಂತರ ಹಾಲನ್ನು ನೀವು ಸಹ ಸ್ವಲ್ಪ ಕುಡಿದು ಮನೆಯ ಸದಸ್ಯರಿಗೂ ಕುಡಿಯಲು ನೀಡಬೇಕು. ಬೆಳಿಗ್ಗೆ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಂಡಿರ್ತೀರಾ, ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಲಲಿತಾ ದೇವಿಯನ್ನು ಸ್ಮರಿಸುತ್ತೀರಾ. ಇದರಿಂದ ಶಿವಶಕ್ತಿಯು ನಿಮಗೆ ಉಂಟಾಗಿ ಅಡೆತಡೆಗಳು ದೂರವಾಗುತ್ತದೆ. ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುವಂತಹ ಜನಗಳು ನಿಮ್ಮಿಂದ ದೂರವಾಗುತ್ತಾರೆ. ನಿಮ್ಮ ಹಿಂದೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಏಳಿಗೆಯನ್ನು ತಡೆಯುವಂತಹ ಶಕ್ತಿಗಳು ನಶಿಸಿ ಹೋಗುತ್ತವೆ. ಇನ್ನು ಕೊನೆಯದಾಗಿ ಮೂರನೆಯದಾಗಿ ಮನೆಯಲ್ಲಿ ಕಳಸ ಇಡುವ ಪದ್ಧತಿ ಇದ್ದರೆ ಕಳಸದ ಸುತ್ತಲೂ ತರಕಾರಿಗಳನ್ನು ಇಟ್ಟು ಆ ಕಳಶವನ್ನೇ ಬನಶಂಕರಿ ದೇವಿ, ಶಾಕಾಂಬರಿ ದೇವಿಯ ಸ್ವರೂಪದಲ್ಲಿ ಪೂಜೆ ಮಾಡಿ. ಕಳಸ ಇಡುವ ಪದ್ಧತಿ ಇಲ್ಲವೆಂದರೆ ಪಾರ್ವತಿ ದೇವಿ, ಗ್ರಾಮ ದೇವತೆ, ದುರ್ಗಾದೇವಿಗೆ ಸಂಬಂಧಪಟ್ಟಂಥ ಯಾವುದೇ ಚಿತ್ರಪಟ ಮನೆಯಲ್ಲಿತ್ತು ಎಂದರೆ ದೇವಿಯ ಸುತ್ತಲೂ ತರಕಾರಿಗಳನ್ನು ಇಟ್ಟು ದೀಪಾರಾಧನೆ ಮಾಡಿ. ಮನೆಯಲ್ಲಿ ಎಂದಿಗೂ ಆಹಾರದ ಕೊರತೆ ಬಾರದಿರಲಿ ಎಂದು ದುರ್ಗಾದೇವಿ, ಶಾಕಾಂಬರಿ ದೇವಿಗೆ ಬೇಡಿಕೊಳ್ಳಿ. ಮನೆಯಲ್ಲಿ ಈ ಕೆಲಸವನ್ನು ಮಾಡಲು ಸಾಧ್ಯವಾಗದಿದ್ದರೆ ಮನೆಗೆ ಸಮೀಪದಲ್ಲಿರುವ ಗ್ರಾಮ ದೇವತೆಯ ಗುಡಿಗೆ ತೆರಳಿ ತರಕಾರಿಗಳನ್ನು ದೇಗುಲಕ್ಕೆ ನೀಡಿ. ತರಕಾರಿಗಳಿಂದ ಮಾಲೆಯನ್ನು ತಯಾರಿಸಿ ಗ್ರಾಮ ದೇವತೆಗೆ ಕೊಟ್ಟು ಬನ್ನಿ. ತಾಯಿ ಬನಶಂಕರಿಯನ್ನ ಮನದಲ್ಲಿ ನೆನೆದು ಕಷ್ಟ ಕಾರ್ಪಣ್ಯಗಳ ಅಂತ್ಯವಾಗಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳಿ. ನಾಳೆ ದುರ್ಗಾ ಕವಚವನ್ನು ಪ್ರತಿಯೊಬ್ಬರೂ ಕೇಳಿ. ಚಂದ್ರನ ಪರಿಪೂರ್ಣ ಅನುಗ್ರಹ ಸಿಗುವಂಥ ದಿನವಾಗಿದೆ. ಹಾಗಂದರೆ ಚಂದ್ರನು ಮನಸ್ಕಾರಕ. ಈ ದಿನ ಮನಸ್ಸನ್ನು ತಿಳಿಯಾಗಿಟ್ಟುಕೊಂಡು ಚಂದ್ರನ ದರ್ಶನ ಮಾಡಿ. ಇದರಿಂದ ಮನಸ್ಸಿನಲ್ಲಿರುವ ಗೊಂದಲಗಳು, ಚಂಚಲತೆಗಳು ದೂರವಾಗುತ್ತದೆ. ಮುಂದೆ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದರ ಸಂಪೂರ್ಣ ಚಿತ್ರಣ ನಿಮಗೆ ಸಿಗುತ್ತದೆ. ನೀವು ಮಾಡುವ ತಪ್ಪಿನ ಅರಿವಾಗುತ್ತದೆ. ಇದರಿಂದ ನಿಮಗೂ ನಿಮ್ಮ ಸುತ್ತಮುತ್ತಲೂ ಇರುವವರಿಗೂ ನೆಮ್ಮದಿಯ ಜೀವನ ಸಿಗುತ್ತದೆ. ಇನ್ನು ಸಾಲದ ಕಷ್ಟದಿಂದ ಹೊರಬರಲು ಈ ಎರಡು ದೇವರ ಪಾದವನ್ನು ಹಿಡಿಯಲೇಬೇಕು. ಒಂದು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಮತ್ತೊಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಈ ದೇವರನ್ನು ಸ್ಮರಿಸುತ್ತಾ ಅಕ್ಕಿ ಹಿಟ್ಟಿನಿಂದ 3 ಮಂಗಳವಾರ ಅಥವಾ 5 ಮಂಗಳವಾರಗಳಂದು ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಂದು ಈ ಚಿಕ್ಕ ಕೆಲಸವನ್ನು ಮಾಡಬೇಕು. ಏನು ಮಾಡಬೇಕು ಅಂದರೆ, ಮನೆಗೆ ಸಮೀಪದಲ್ಲಿ ಎಲ್ಲಾದರೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇಗುಲವಿದ್ದರೆ ಅಲ್ಲಿಗೆ ಮನೆಯಿಂದಲೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಹೋಗಬೇಕು. ಯಾವ ಸಮಯದಲ್ಲಿ ಹೋಗಬೇಕು ಅಂದರೆ, ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಅಭಿಷೇಕ ಮಾಡುವಂಥ ಸಮಯದಲ್ಲಿ ಹೋಗಬೇಕಾಗುತ್ತೆ.
ಸಾಮಾನ್ಯವಾಗಿ ಅಭಿಷೇಕಗಳನ್ನು ಬೆಳಗಿನ ಸಮಯದಲ್ಲಿ ಮಾಡಲಾಗುತ್ತದೆ. ಒಂದು ದಿನ ಮುಂಚೆಯೇ ದೇಗುಲಕ್ಕೆ ತೆರಳಿ ಅಭಿಷೇಕದ ಸಮಯವನ್ನು ತಿಳಿದು ಮನೆಗೆ ಬರಬೇಕು. ನೀವು ನಿಮ್ಮ ಕೈಯಾರೆ ನೀಡಿದ ಅಕ್ಕಿ ಹಿಟ್ಟಿನಿಂದ ಅರ್ಚಕರಿಗೆ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿಸಬೇಕು. ಇದರಿಂದ ನಿಮಗಿರುವಂತಹ ಋಣ ವಿಶೇಷವಾಗಿ ಕಳೆಯುತ್ತದೆ. ಸಾಲಗಳನ್ನು ತೀರಿಸಲು ಮೊದಲು ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡಬೇಕು. ಆ ದುಡ್ಡು ಬರಲು ಆದಾಯದ ಮಾರ್ಗಗಳು ಚೆನ್ನಾಗಿರಬೇಕು. ಒಂದು ಕೆಲಸದಿಂದ, ವ್ಯಾಪಾರದಿಂದ ಬರಬೇಕಾದ ಹಣದಿಂದ ಹೀಗೆ ಒಂದಲ್ಲ ಒಂದು ಆದಾಯದ ಮಾರ್ಗ ಚೆನ್ನಾಗಿತ್ತು ಅಂದರೆ ಸಾಲಗಳನ್ನು ತೀರಿಸಲು ದಾರಿಯಾಗುತ್ತದೆ. ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿಸಿದ ನಂತರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿ ಒಂದು ವಿಶೇಷ ದೀಪವನ್ನು ಬೆಳಗಿಸಬೇಕು. ಒಂದು ದೊಡ್ಡ ಮಣ್ಣಿನ ದೀಪಕ್ಕೆ 9 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ಎಳ್ಳೆಣ್ಣೆಯನ್ನು ವಿಶೇಷವಾಗಿ ದೀಪಾರಾಧನೆ ಮಾಡಿಕೊಳ್ಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕವನ್ನು ದೇಗುಲದಲ್ಲಿ ದೀಪದ ಮುಂದೆ ಕುಳಿತುಕೊಂಡು ಪಠಿಸಿ ಅಥವಾ ಕೇಳಿ. ನಂತರ ಸುಬ್ರಹ್ಮಣ್ಯ ಸ್ವಾಮಿಗೆ 9 ಪ್ರದಕ್ಷಿಣೆಯನ್ನು ಮಾಡಬೇಕು. ಮೊದಲನೆಯದಾಗಿ ಅಕ್ಕಿ ಹಿಟ್ಟಿನ ಅಭಿಷೇಕ, ಎರಡನೆಯದು ದೀಪಾರಾಧನೆ, ಮೂರನೆಯದು ಪ್ರದಕ್ಷಿಣೆ. ಇವಿಷ್ಟನ್ನು ಸಾಲದ ಸಮಸ್ಯೆ, ಹಣದ ಸಮಸ್ಯೆ ತೀರಲೆಂಬ ಸಂಕಲ್ಪದಿಂದ ಮಾಡಬೇಕಾಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುತ್ತಾ ದೇಗುಲದಲ್ಲಿ ಸ್ವಲ್ಪ ಕಾಲ ಕುಳಿತು, ತಂದೆ, ನಿನ್ನನ್ನೇ ನಂಬಿ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನೆಲ್ಲ ಹಣದ ಕಷ್ಟಗಳನ್ನು ಕಳೆದು ಸಾಲಗಳೆಲ್ಲ ಬೇಗ ತೀರುವಂತೆ ಅನುಗ್ರಹಿಸು ಎಂದು ಭಕ್ತಿ ಭಾವದಿಂದ ಬೇಡಿಕೊಳ್ಳಬೇಕು. ಈ ನಿಯಮವನ್ನು, ಈ ಕೆಲಸಗಳನ್ನು ನೀವು 3 ಮಂಗಳವಾರ ಅಥವಾ 5 ಮಂಗಳವಾರ ಮಾಡಬೇಕು. ಅಥವಾ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಮನೆಯ ಯಜಮಾನನ ಪರವಾಗಿ ಮನೆಯ ಯಜಮಾನಿ ಈ ಕೆಲಸವನ್ನ ಮಾಡಬಹುದು. ಇಲ್ಲ ಸಾಲ ಹೆಚ್ಚಿದ್ದವರು ನೀವೇ ಖುದ್ದಾಗಿ ಹೋಗಿ ಈ 3 ವಿಶೇಷ ಕೆಲಸಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಆಲಯದಲ್ಲಿ ಮಾಡಿ ಬನ್ನಿ. ಇದರಿಂದ ಶೀಘ್ರವಾಗಿ ಹಾಗೂ ಹಂತ ಹಂತವಾಗಿ ಸಾಲಗಳಿಂದ ಮುಕ್ತಿ ದೊರೆತು ಹಣದ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ. ಇನ್ನು ಎರಡನೆಯದಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಲಯಕ್ಕೆ ತೆರಳಿ ಈ ಒಂದು ನಿಯಮವನ್ನು ಪಾಲಿಸಬೇಕಾಗುತ್ತದೆ. ಏನು ಮಾಡಬೇಕು ಅಂದರೆ 3 ಅಥವಾ 5 ಮಂಗಳವಾರಗಳಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ತುಳಸಿ ದಳಗಳಿಂದ ಅರ್ಚನೆ ಮಾಡಿಸಬೇಕು. ಅಥವಾ ತುಳಸಿ ದಳಗಳಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹಕ್ಕೆ ಅಭಿಷೇಕದ ರೀತಿ ಮಾಡಿಸಬೇಕು. ತುಳಸಿ ಮಾಲೆಯನ್ನು ನರಸಿಂಹಸ್ವಾಮಿಗೆ ನಿಮ್ಮ ಕೈಯಾರೆ ನೀಡಿ 9 ಪ್ರದಕ್ಷಿಣೆಯನ್ನು ಮಾಡಿಕೊಳ್ಬೇಕು. ಓಂ ನಮೋ ನರಸಿಂಹಾಯ ಎಂಬ ಮಂತ್ರವನ್ನು ಪ್ರದಕ್ಷಿಣೆ ಮಾಡಿಕೊಳ್ಬೇಕಾದ್ರೆ ಹೇಳಿಕೊಳ್ಬೇಕು. ನರಸಿಂಹ ದೇಗುಲಕ್ಕೂ ಕೂಡ 9 ಬತ್ತಿಗಳನ್ನು ದೀಪಾರಾಧನೆಯನ್ನು ಎಳ್ಳೆಣ್ಣೆಯಿಂದ ಮಾಡಬೇಕಾಗುತ್ತದೆ. ದೀಪಾರಾಧನೆ ಮಾಡುವಾಗ ಲಕ್ಷ್ಮೀ ನರಸಿಂಹ ವಿಶೇಷ ಸ್ತೋತ್ರವಿದೆ, ಅದನ್ನು ಪಠಿಸಿ ಅಥವಾ ಕೇಳಿ. ಇದರಿಂದ ಭೂಮಿ, ಆಸ್ತಿ, ಹಣ, ಆರೋಗ್ಯ, ಕುಟುಂಬ ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ಕಳೆದು ಋಣಬಾಧೆಗಳಿಂದಲೂ ವಿಶೇಷವಾಗಿ ಮುಕ್ತಿ ಸಿಗುತ್ತದೆ. ಸಾಲಗಳು ಕಳೆಯಬೇಕು, ಹಣಕಾಸಿನ ಕಠಿಣ ಕಷ್ಟಗಳಿಂದ ಹೊರಬರಬೇಕೆಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನ ನೋಡುತ್ತಾ ಭಕ್ತಿಯಿಂದ ಕೇಳಿಕೊಳ್ಳಿ. ಸಾಲಗಳಿರಲಿ ಇಲ್ಲದಿರಲಿ, ದುಡ್ಡಿಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಆಗಿರಬಹುದು, ಸಂಪಾದನೆ ಮಾಡಿದ ಹಣ ಕೈನಲ್ಲಿ ನಿಲ್ಲೋದಿಲ್ಲ, ನೀರಿನಂತೆ ಹಣ ಖರ್ಚಾಗುತ್ತದೆ. ಹಣಕಾಸಿನ ವಿಷಯಕ್ಕೆ ಮನೆಯಲ್ಲಿ ಸದಾ ಜಗಳಗಳು ನಡೆಯುತ್ತದೆ. ದುಡ್ಡಿನ ಸಮಸ್ಯೆಗಳಿಂದ ನಮಗೆ ಗೌರವ ಸಿಗ್ತಾ ಇಲ್ಲ, ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡಬೇಕು, ಹಣದ ಏಳಿಗೆ ಆಗಬೇಕು ಅಂದರೂ ಕೂಡ ಈ 2 ವಿಶೇಷ ಪರಿಹಾರವನ್ನು ಪಾಲಿಸಬಹುದು. ಸಾಧ್ಯವಾಗುತ್ತದೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕವನ್ನು 5 ಮಂಗಳವಾರ ಮಾಡಿಸಿ. ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಇಬ್ಬರಿಗೂ ಒಂದೇ ದಿನದಂದು ಅಭಿಷೇಕ ಹಾಗೂ ತುಳಸಿಯ ಅರ್ಚನೆಯನ್ನು ಮಾಡಿಸ್ತೀವಿ ಅಂದರೆ ಅದನ್ನು ಕೂಡ ಮಾಡಬಹುದು. ದುರ್ಗಾ ಮಾತೆಗೆ ಅಂದರೆ ಗ್ರಾಮ ದೇವತೆಗೆ ಮೊಸರನ್ನವನ್ನು ಕೂಡ ನೈವೇದ್ಯವಾಗಿ ಅರ್ಪಿಸಬಹುದು. ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಜೀವನದಲ್ಲಿ ಏಳಿಗೆಯನ್ನು ಕಾಣಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ದುರ್ಗಾ ಮಾತೆ, ಜೈ ಶಿವ ಎಂದು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.